ನಮಸ್ಕಾರ ಆತ್ಮೀಯರೇ. ಅದೊಂದು ಕಾಲ ಇತ್ತು. ಸರ್ಕಾರಿ ಶಾಲೆಗಳಲ್ಲಿ ನಾವು ಉತ್ತಮವಾದ ಒಂದು ಶಿಕ್ಷಣವನ್ನು ಪಡೆಯುತ್ತಿದ್ದಂಥ ಒಂದು ಕಾಲ. ನಮ್ಮ ಕಾಲದಲ್ಲಿ 1ರಿಂದ 10ನೇ ಕ್ಲಾಸ್ವರೆಗೂ ಓದಿದರೆ 10,000 ಕೂಡ ಖರ್ಚು ಬರ್ತಾ ಇರಲಿಲ್ಲ. ಆದರೆ ಇದೊಂದು ಕಾಲ ಬಂದಿದೆ. ಅದೇನೆಂದರೆ 1ರಿಂದ 10ನೇ ಕ್ಲಾಸ್ವರೆಗೂ ನಾವು ಖಾಸಗಿ ಶಾಲೆಗಳಲ್ಲಿ ಓದಿಸ್ಬೇಕು ಅಂದರೆ 10ರಿಂದ 20 ಲಕ್ಷದವರೆಗೂ ಅಮೌಂಟು ಖರ್ಚಾಗತ್ತೆ. ಆದರೆ ನಮ್ಮ ಮಧ್ಯಮ ವರ್ಗದ ಕುಟುಂಬದ ಒಟ್ಟಾರೆ ವಾರ್ಷಿಕ ಆದಾಯ 1ರಿಂದ 2 ಲಕ್ಷ ಅಥವಾ 3 ಲಕ್ಷ ಅಷ್ಟೇ ಇರುತ್ತೆ. ಈಗ ಯಾವುದಾದ್ರೂ ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ 1 ಅಥವಾ 2 ಮಕ್ಕಳಿದ್ದಾರೆ ಅಂತಂದರೆ ಅವರ ಮಧ್ಯಮ ವರ್ಗದ ಕುಟುಂಬದ ಅಷ್ಟು ಆದಾಯ ಮಕ್ಕಳ ಶಿಕ್ಷಣಕ್ಕಾಗಿಯೇ ಮುಗ್ದು ಹೋಗ್ತಾ ಇದೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಸೇರಿಸೋಣ ಅಂತಂದರೆ ಸರ್ಕಾರಿ ಶಾಲೆಗಳ ಒಂದು ಶಿಕ್ಷಣ ಗುಣಮಟ್ಟ ಏನೇನೂ ಚೆನ್ನಾಗಿಲ್ಲ. ಹಾಗಂತ ನಾವು ಖಾಸಗಿ ಶಾಲೆಗಳಿಗೆ ಹೋಗಿ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತಂದರೆ ಲಕ್ಷ ಡೊನೇಷನನ್ನು ಕೇಳ್ತಾರೆ. ನಾವು ದುಡಿಯೋದೇ 5ರಿಂದ 6 ಲಕ್ಷ ವರ್ಷಕ್ಕೆ ಅಂತಂದಾಗ, ನಾವು ಒಬ್ಬರೋ ಇಬ್ಬರೋ ಮಕ್ಕಳಿದ್ದಾರೆ ಅಂತಂದಾಗ ಡೊನೇಷನ್ಗಾಗಿಯೇ ನಾವು 3ರಿಂದ 4 ಲಕ್ಷ ಖರ್ಚಾದಾಗ ನಾವು ಜೀವನವನ್ನು ಮಾಡೋದಾದರೂ ಯಾವುದರಲ್ಲಿ? ಅಂದರೆ ದುಡಿಯುವ ಒಂದು 70% ಹಣ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿಯೇ ಖರ್ಚಾಗ್ತಾ ಇದೆ. ಉಳಿದ 30% ಹಣದಲ್ಲಿ ನಾವು ಜೀವನ ಹೇಗೆ ಮಾಡೋದು? ಈ ಖಾಸಗಿ ಶಾಲೆಗಳಿಗೆ ಹಗಲು ದರೋಡೆ ನಿರಂತರವಾಗಿ ನಡೀತಾನೇ ಇದೆ. ಹಾಗಂತ ಸರ್ಕಾರಿ ಶಾಲೆಗಳಿಗೆ ಹೋದರೆ ನಮ್ಮ ಮಕ್ಕಳು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಎಲ್ಲಿವರೆಗೂ ನಾವು ಪೋಷಕರು ಈ ಒಂದು ಹಗಲು ದರೋಡೆಯನ್ನು ಸಹಿಸ್ತಾ ಹೋಗೋದು? ಈ ಒಂದು ಸಮಸ್ಯೆಗೆ ಪರಿಹಾರನೇ ಇಲ್ವಾ? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಹೋದರೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿ ಭಾಗ್ಯ, ಹಲವಾರು ಭಾಗ್ಯಗಳನ್ನು ಕೊಡ್ತಾನೇ ಇದ್ದಾರೆ. ಆದರೆ ಇವರು ಯಾಕೆ ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಭಾಗ್ಯವನ್ನು ಕೊಡೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇಲ್ಲ? ನಾವು ಪೋಷಕರು ಯಾಕೆ ಈ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ? ಅಂದರೆ ಈಗ ಏನಾಗಿದೆ ಅಂದರೆ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಹಗಲು ದರೋಡೆ ನಡೆಯುತ್ತಲಿತ್ತು. ಒಡ್ಡ ಸಿದ್ದರಾಮಯ್ಯನವರನ್ನು ಹೋಗಿ ಕೇಳಿದರೆ ಏನು ಹೇಳ್ತಾರೆ? ತಲೆಗೆ 10 kg ಅಕ್ಕಿ ಕೊಟ್ಟು ನಡಿ ಅಂತಾರೆ. ಹಾಗಾದರೆ ಹೀಗೆ ಮುಂದುವರೆದ್ರೆ ಖಾಸಗಿ ಶಾಲೆಗಳು ಲಕ್ಷ ಹಣವನ್ನು ದೋಚ್ತಾ ಇದ್ದರೆ ನಮ್ಮ ಜೀವನ ಮಟ್ಟ ಸುಧಾರಿಸೋದಾದರೂ ಯಾವಾಗ? ನಮ್ಮ ದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ವ್ಯವಸ್ಥೆ ಸಿಗೋದಾದರೂ ಯಾವಾಗ? ನಮ್ಮ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಸೇರಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಖಾಸಗಿ ಶಾಲೆಗಳು ಈ ಶಿಕ್ಷಣವನ್ನೇ ಒಂದು ವ್ಯಾಪಾರ ಮಾಡಿಕೊಂಡು ದರೋಡೆಯನ್ನು ಮಾಡ್ತಾನೇ ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ಖಾಸಗಿ ಶಾಲೆಗಳಿಗೆ ಯಾಕೆ ಕಾಂಪೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ? ಇದ್ರ ಬಗ್ಗೆ ನಮ್ಮ ಸರ್ಕಾರಗಳು ಯಾಕೆ ಯೋಚನೆನ ಮಾಡ್ತಾ ಇಲ್ಲ? ಅಂದರೆ ನಿಮಗೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಶಿಕ್ಷಣವನ್ನು ಸಿಗಬೇಕು ಅನ್ನೋದೇ ಆಗಿದ್ದರೆ ಈ ಒಂದು ವಿಡಿಯೋ ಸಿದ್ದರಾಮಯ್ಯವ್ರಿಗೆ ತಲುಪುವವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.